ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಬೆಳಗಿನ ಜಾವ 7 ಗಂಟೆ ಆಗಿದೆ. ಈಗ ತಾನೇ ಜಸ್ಟ್ ತೋಟಕ್ಕೆ ಬಂದೆ. ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇನ್ನು ಸೂರ್ಯ ಕೂಡ ಹುಟ್ಟಿಲ್ಲ ಕಣ್ರಿ. ಇನ್ನು ಸೂರ್ಯ ಕೂಡ ಹುಟ್ಟಿಲ್ಲ, ಸುಮ್ಮನೆ ಬೆಳಕಾಗಿದೆ. ಈ ಕಡೆ ನೋಡ್ರೆ ಫ್ಲೈಟ್ಗಳು ಹಾರಾಡ್ತಾ ಇದ್ದಾವೆ. ಇನ್ನು ಈ ಪ್ಯಾರಾಶೂಟ್ಗಳು ಅವ್ರ ಕಾಟ ಆಗಲಿಲ್ಲ. ಎಲ್ಲ ನಮ್ಮ ಮಕ್ಳು ಇನ್ನೂ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಹೋಗ್ತಾ ಇರಬೇಕು. ಒಂದೊಂದು ಟೈಮ್ ಇಷ್ಟೊತ್ತಿಗೆಲ್ಲ ಎದ್ದು ಬಡ್ಕೊತ ಆಡ್ತಾರೆ. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತಾ ಹೋಗ್ತೀನಿ ಪ್ರತಿಯೊಂದು ಕೂಡ ಎಲ್ಲ ಸ್ಮಾಲ್ ವೀಡಿಯೋ ಮಾಡ್ತೀನಿ. ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ಒಬ್ಬ ರೈತನಿಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಏನಪ್ಪ ಕೆಲಸ ಅಂತ ಹೇಳಿದ್ರೆ ಮಾಮೂಲಿ ಕಣ್ರಿ. ನೆನೆ ಸಂಜೆ ಬಂದು ಸ್ವಲ್ಪ ಹಾಗಲಕಾಯಿ ಕೊಯ್ದಿದ್ರಿ, ಇವಾಗ ಒಂದು ಸ್ವಲ್ಪ ಕೊಯ್ಬೇಕು. ಬಾಕ್ಸು ಕೂಡ ತಂದಿದ್ದೀನಿ, ಕಾಟನ್ ಬಾಕ್ಸು. ಇದನ್ನು ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು. ಈ ಥರ ಕೆಲಸ ಇದೆ. ಅದಾದಮೇಲೆ ಕಂಬದಲ್ಲಿ ಲೈನ್ ಬಂದು ಜಂಪ್ ಕಟ್ಟಾಗೋಗಿದೆ. ಲೈನ್ ಮನ್ಗೆ ಫೋನ್ ಮಾಡಿದ್ದೀವಿ, ಬರ್ತೀನಿ ಅಂತ ಹೇಳಿದ್ದಾನೆ. ಅವನು ಇವತ್ತು ಹೇಳಿದ್ರೆ ನಾಳೆ ಬರ್ತಾನೆ, ಯಾವಾಗ ಬರ್ತಾನೋ ಗೊತ್ತಿಲ್ಲ. ಆಲ್ಮೋಸ್ಟ್ ಅವ್ನು ಬರೋವರೆಗೂ ಅವ್ನಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ಫೋನ್ ಮೇಲೆ ಫೋನ್ ಮಾಡಿ ಅವನ್ನ ಹೆಂಗಾದ್ರೂ ಮಾಡಿ ಖರ್ಚ್ಕೊಂಡು 8:15 ಕರೆಂಟ್ ಬರ್ತೈತೆ, ಅಷ್ಟೊತ್ತು ಜಂಪ್ ಹಾಕಿ ರೆಡಿ ಮಾಡಬೇಕು. ಆ ಥರ ಮಾಡಿದ್ರೆ ನೀರುಗಳು ಓಡ್ತವೆ, ಇಲ್ಲಾಂದರೆ ಓಡೋದಿಲ್ಲ. ಯಾಕಂದರೆ ಕರೆಂಟ್ ಇಲ್ಲ, ಒಂದು ಜಂಪ್ ಕ್ಲೀನಾಗಿ ಕಟ್ ಆಗಿಬಿಟ್ಟೈತೆ. ಹಾಗಾಗಿ ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನೋಡ್ತಾ ಇರೋರೆಲ್ಲ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು, ಒಬ್ಬ ಹಳ್ಳಿ ಹುಡುಗ ಬೆಳಿಬೇಕಂತ ನಾನು ಒಂದು ಸ್ವಲ್ಪ ಆಸೆ ಇದ್ದರೆ ಸಾಕು. ದಯವಿಟ್ಟು ನೋಡ್ತಾ ಇರೋರಲ್ಲ ಒಂದೇ ಒಂದು ಲೈಕ್ ಮಾಡಿ ಸಾಕು. ಓಕೆ ಬನ್ನಿ ಹೋಗೋ ವಿಡಿಯೋನ ಶುರು ಮಾಡೋಣ. ಅಮ್ಮ, ಕ್ಯಾಮ್ರಾ ರೋಲಿಂಗ್ ಆ್ಯಕ್ಷನ್. ಸ್ವಲ್ಪ ಸ್ಮೇಲ್ ಮಾಡು ಮೂದೇವಿ. ಹಾಂ, ವೀಡಿಯೋ ಮಾಡ್ತಾಯಿದ್ದೀನಿ, ಸ್ಮೇಲ್ ಮಾಡಮ್ಮ. ಓಕೆ ಫ್ರೆಂಡ್ಸ್, ಹಾಗಲಕಾಯಿ ಎಲ್ಲ ಕೊಯ್ದಿದ್ದಾಯ್ತು. ಇವಾಗ ಬಾಕ್ಸ್ನ ಪ್ಯಾಕ್ ಮಾಡ್ತಾಯಿದ್ದೀವಿ. ಏನಂದರೆ ಆಲ್ರೆಡಿ ಎಲ್ಲ ಮಾಡಿದ್ದಾಯಿತು, ಇನ್ನೊಂದು ಬಾಕ್ಸ್ ಇದೆ, ಕೊನೆಯದಾಗಿ ಬಾಕ್ಸು. ಇದನ್ನು ಬಾಕ್ಸ್ನ ರೆಡಿ ಮಾಡಬೇಕು. ಅಮ್ಮ, ಹೆಂಗಿದ್ಯಾ ಗೊತ್ತಾ? ಕಾಡಿಂದ ತಪ್ಸ್ಕೊಂಬಂದಿರೋ ಕಳ್ಳಿದ್ದಂಗಿದೆಯಾ? ಗೊತ್ತಿಲ್ಲ ಈಗ ಸಮಯ ಬಂದು 11:30 ಆಗಿದೆ. ಇಷ್ಟೊತ್ತಾಯಿತು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋ ಸಕ್ನೆ ಆಲ್ಮೋಸ್ಟು. ಓಕೆ, ಇನ್ನು ಅದ್ರ ಕೆಲಸ ಮುಗೀತು. ಇನ್ನು ಗಾಡಿ ಬರುತ್ತೆ, ಹಾಕ್ಕೊಂಡು ಹೋಗ್ತಾರೆ ಅವರು. ಅಂದರೆ ಒಬ್ಬರು ಕ್ಲೀನರ್ನ ಮಡಗಿಲ್ಲ ಆ ಗಾಡಿಗಳಲ್ಲಿ. ಆಲ್ಮೋಸ್ಟ್ ಬೇರೆ ಗಾಡಿಗಳಿಗೆಲ್ಲ ಮಡಗಿದ್ದಾರೆ, ಆದರೆ ಇವ್ರ ಗಾಡಿಗಳಲ್ಲಿ ಮಡಗಿಲ್ಲ. ಯಾಕಂತ ಹೇಳಿದ್ರೆ ಒಂದು ಸರಿ ಬಂದರೆ ಒಬ್ಬ ಕ್ಲೀನರ್ ಬಂತ ಹೇಳಿದ್ರೆ ಇವತ್ತು 600 ರೂಪಾಯಿ ಕೊಡ್ಬೇಕು ಅವನಿಗೆ. ಈ ಥರ ಒಂದು ಕತೆ. ಹಾಗಾಗಿ ಕ್ಲೀನರ್ ಇಲ್ದಿರ ಅವರೇ ಮೇಂಟೈನ್ ಮಾಡ್ತಾಯಿದ್ದಾರೆ. ಅವ್ರು ತಗ್ದಂಗೆ ನಾವು ಇದ್ದೀವಿ ರೈತರು. ಎಲ್ಲ ತೋಟದಲ್ಲೂ ಒಬ್ರೊಬ್ರು ಇದ್ದೇ ಇರ್ತೀವಿ. ನಮ್ಮ ಜೊತೆಗೆ ನಮ್ಮ ಕೈಗೆ ಎತ್ತಾಕ್ತಾರೆ ಮುಟ್ಟಿಗಳು. ಈ ಥರ ಕತೆ. ಬೇರೆ ಗಾಡಿಗಳ ಕತೆ ಈ ಥರ ಅಲ್ಲ, ಒಬ್ರೊಬ್ರು ಕ್ಲೀನರ್ ಆದರೂ ಮಡಗಿರ್ತಾರೆ. ಓಕೆ, ಏನೂ ಮಾಡೋಕ್ಕಾಗೋದಿಲ್ಲ, ಇನ್ನೇನು ವಿಧಿ ಇಲ್ಲ, ಮಾಡಲೇಬೇಕು. ಇವಾಗ ಸದ್ಯಕ್ಕೆ ಕರೆಂಟು ಕೂಡ ಬಂದಿದೆ. 8:15 ಬಂದಿತ್ತು ಕರೆಂಟು. ಆದರೆ ಆಲ್ಮೋಸ್ಟ್ ನಮ್ಮದೇನೋ ಲೈನ್ ಸ್ವಲ್ಪ ಟ್ರಬಲ್ ಆಗಿ ಲೈನ್ ಮ್ಯಾನ್ನ ಕರ್ಕೊಂಬಂದು ಅವನ್ನ ರಿಪೇರಿ ಮಾಡಿಸ್ಕೊಂಡು ಎಲ್ಲ ಇಷ್ಟೊತ್ತಾಯಿತು. ಇವಾಗ ಕರೆಂಟು ಕರೆಕ್ಟಾಗಿದೆ, ಪರವಾಗಿಲ್ಲ, ಓಡ್ತಾ ಇದ್ದಾವೆ. ಇವಾಗ ನೀರು ಕೂಡ ಬಿಟ್ಟಿದ್ದೀನಿ ಹಾಗಲಗಡಕ್ಕೆ, ಎಲ್ಲ ರನ್ನಿಂಗ್ ಆಗ್ತಾಯಿದೆ. ಇದ್ಯಾಕೋ ಒಂದೇ ಒಂದು ಜಾಗದಾಗ ಸ್ಟ್ರಿಕ್ ಹೊಡಿತೈತಿ, ಏನೋ ಆಗೈತಿ ಚಿಕ್ಕಮ್ಮಿ. ಈಗ ಬಂದು ಸರಿ ಆಯಿತು. ಓಕೆ, ಓಡ್ತಾ ಇದೆ. ಜಿಮ್ಮಿ, ಯಾಕೋ ಇಲ್ಲಿ ಮಲ್ಕೊಂಡಿದ್ದೀಯಾ ಕೋತಿ ನನ್ನ ಮಗನೇ? 11:30 ಆಯಿತು. ನಮ್ಮಮ್ಮ ನನ್ನ ಬಿಟ್ಬಿಟ್ಟು ಆಲ್ರೆಡಿ ಊಟ ಮಾಡ್ತಾಯಿದ್ದಾರೆ. ನೀನೊಬ್ಬಳು ತಾಯಿನಾ? ಹಾಂ, ಅವಾಗಿ ಎಲ್ಲ ತಿಂದು ಮುಗಿಸ್ಬಿಟ್ಟಿದ್ದೀಯಾ? ನಾನು ಉಳಿಸಿದ್ಯಾ ಇಲ್ವಾ? ಹಾಂ, ನೀನೊಬ್ಬಳು ತಾಯಿನಾ? ಮಗನ ಬಿಟ್ಬಿಟ್ಟು ಊಟ ಮಾಡಿದ್ಯಾ? ಬನ್ನಿ ಫ್ರೆಂಡ್ಸ್, ಊಟ ಬೇರೆ ಶಾನೆ ಹಸಿತೈತೆ. ಊಟ ಮಾಡೋ ಸಮಯ. ಇವತ್ತು ಏನಪ್ಪ ನಮ್ಮ ಮನೇಲಿ ಸ್ಪೆಷಲ್ ಅಂತ ಹೇಳಿದ್ರೆ ದೋಸೆ ಮತ್ತು ಹಿಟ್ಟಿನ ಬೇಳೆ ಸಾರು, ಇವೆರಡು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸಾಕ್ಬಿಡು, ಡಯಟ್ ಮಾಡ್ತಾಯಿದ್ದೀನಿ. ಹಾಕು ಕಾಳು ಹಾಕು, ಹಿಟ್ಟಿನ ಬೇಳೆ ಚೆನ್ನಾಗಿರ್ತದ. ದೋಸೆ ಹಾಕ, ಸಾಕ್ಬಿಡು. ಅದು ನನಗೂ ಗೊತ್ತು, ತಿನ್ನೋದೇನು ಹೇಳ್ಕೊಡ್ಬೇಡ ನೀನು.
ಅದರೊಳಗಡೆ ಕಂತಿನೋದು ನನಗೂ ಗೊತ್ತು. ಬನ್ನಿ ಫ್ರೆಂಡ್ಸ್, ಟಿಫನ್ ಮಾಡೋಣ. ಇವತ್ತು ನಮ್ಮ ಮನೇಲಿ ಅಪರೂಪಕ್ಕೆ ನಾಷ್ಟ ಮಾಡಿದ್ದಾರೆ. ನಮ್ಮ ಅಮ್ಮಂಗೆ ತಿನ್ಬೇಕಂತ ಆಸೆ ಆಗುತ್ತೆ, ಮಾಡಾಕವ್ರೆ ಅಲ್ಲೇನಮ್ಮ ಪ್ರೇಮಕ್ಕ? ನಿಂಗೆ ತಿನ್ಬೇಕಂತ ಆಸೆ ಆದರೆ ಮಾಡ್ತೀಯ, ಅದು ನಾವು ತಿನ್ಬೇಕು. ಹ್ಞೂ ಹ್ಞೂ ఎప్పుడో ఇంకే నీ సిక్ పోటింగ్లే ಹಾಂ ಹಾಂ. ಓಕೆ ಫ್ರೆಂಡ್ಸ್, ಈಗ ಟೆಂಪೋ ಬಂದಿತ್ತು, ಬಾಕ್ಸ್ಗಳೆಲ್ಲ ಟೆಂಪೋಗೆ ಹಾಕ್ಬಿಟ್ಟು ಇವಾಗ ನೆಕ್ಸ್ಟು ಬಂದು ಹೊಸಕೋಟೆಗೆ ಹೋಗ್ತಾ ಇದ್ದೀನಿ. ಇವಳು ಯಾರೋ ಹುಡುಗಿ ಗಾಡಿ ಓಡಿಸ್ತಾವಳೆ, ನಾನೇನೋ ವೀಡಿಯೋ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಏನೋ ಹಾಕಿಕ್ಕ ಅವಳು ಗಾಚಾರ. ಸ್ವಲ್ಪ ಅವಳು ಮುಂದೆ ಹೋಗ್ಬಿಡ್ಲಿ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡೋಣ. ಯಾರಿಗೆ ಗೊತ್ತು, ಮೊಬೈಲ್ ಹಿಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಯೂಟ್ಯೂಬರ್ಸು. ಆಲ್ಮೋಸ್ಟ್ ನಮ್ಗೆ ಏನಪ್ಪ ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಕಂಟೆಂಟ್ಗಳೇ ನಮ್ಗೆ ಮುಖ್ಯ. ಬೆಳಗಿಂದ ಸಾಯಂಕಾಲ ಗಂಟೆ ತೊಳೆಯೋದಿಂದ ಹಿಡಿದು ತೊಳ್ಕೊಳೋವರೆಗೂ ಪ್ರತಿಯೊಂದು ಮಾಡ್ತಾ ಹೋಗ್ತೀವಿ. ಆ ಥರ ಮಾಡಿದ್ರೆ ನಮಗೆ ವೀಡಿಯೋ ಕವರ್ ಆಗೋದು. ಹಾಗಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಯಾರಾದರೂ ತಪ್ಪಾಗಿ ತಿಳ್ಕೊಂಡು ಏನೋ ಹಾಕ್ಬಿಡೋಳು ಅಂತ ಅದಕ್ಕೆ ಆ ಹುಡುಗಿನ ಮುಂದೆ ಹೋಗೋಕೆ ಬಿಟ್ಟೆ. ಹುಡುಗಿ ಅಲ್ಲ, ಆಂಟಿ ಯಾರೋ ಆಗಲಿ ಗಾಚಾರ, ನಮ್ಗೆ ಯಾಕೆ ನೋಡೋಕೆ ಸ್ವಲ್ಪ ತೆಳ್ಳಗ ಬೆಳಗವಳೆ, ಯಾಕೋ ಯಾಕೋ ನನ್ನ ವೀಡಿಯೋ ಮಾಡ್ತಾವನೆ, ನಾನೇನು ಪಾಲಾಗಿಲ್ಲ ಮಾಡ್ತಾವನ ಅಂತ ಗಾಚಾರ ಹಿಡ್ಕೊಂಡು ರೋಡಾಗಿ ನನ್ನೇನೋ ಹೊಡೆದ್ರೆ ಹೋಗೋರು ಬರೋರು ತಲಾ ನನಗೂ ಒಂದಿರಲಿ ಅಂತ ಕೊಟ್ಬಿಟ್ಟೋತಾರೆ ಅಲ್ವಾ. ಹಾಗಾಗಿ ತಿಕ್ಕಾ ಮುಚ್ಕೊಂಡು ಸ್ವಲ್ಪ ಹಿಂದೆ ಬಂದೆ ಅಷ್ಟೇ. ಓಕೆ, ಇವಾಗ ಎಲ್ಲಪ್ಪ ಅಂದರೆ ತಮ್ಮಸ್ನಳ್ಳಿ ಬಿಟ್ಟು ಮುಂದೆ ಹೋಗ್ತಾಯಿದ್ದೀನಿ. ಏನಂತಂದರೆ ಹೊಸಕೋಟೆಗೆ ಹೋಗ್ತಾಯಿದ್ದೀನಿ ಔಷಧಿಗಳನ್ನ ತಗೊಬರೋಕ್ಕೆ. ಹಾಗಾಗಿ ಈಗ ಸಮಯ ಬಂದು ಕರೆಕ್ಟಾಗಿ 12 ಗಂಟೆ 57 ನಿಮಿಷ ಆಗಿದೆ ಸಮಯ ಬಂದು. ಇನ್ನು ಅಲ್ಲೇನೋ ಇನ್ನೊಂದು 10 ನಿಮಿಷಕ್ಕೆಲ್ಲ ರೀಚ್ ಆಗ್ಬಿಡ್ತೀನಿ ಹೊಸಕೋಟೆಗೆ. ಅಲ್ಲಿ ಹೋದರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಯಾಕಂದರೆ ಅಲ್ಲಿ ಔಷಧಿಗಳು ತಗೊಳೋದು ಫ್ರೀಯಾಗಿ ಕ್ಯೂ ಇಲ್ದಿರ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದು ಎರಡೂ ಒಂದೇ ಆಗಿರುತ್ತೆ. ಒಂದೊಂದು ಟೈಮ್ ಅಷ್ಟು ಸಖತ್ತಾಗಿ ಜನ ಇರ್ತಾರೆ. ನಿನ್ನೆ ಸಂಡೇ, ಇವತ್ತು ಮಂಡೇ ಬ್ಯುಸಿಯಾಗಿರ್ತಾರೆ. ನಿನ್ನೆ ಬೇರೆ ಸಂಡೇ ಬಾಗ್ಲಾಗಿರ್ತಾರೆ. ಇವತ್ತು ಸೋಮವಾರ ಇರೋದ್ರಿಂದ ಎಲ್ಲ ನೊಣಗಳು ತುಂಬ್ಕೊಂಡಿರ್ತಾರೆ, ಏನೋ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನನ್ನ ಪುಣ್ಯಕ್ಕೆ ಇವತ್ತು ಜನ ಇಲ್ಲಾಂದರೆ ಅಷ್ಟೇ ಸಾಕು. ಓಕೆ ಫ್ರೆಂಡ್ಸ್, ಬನ್ನಿ ಹೋಗಿ ನೋಡೋಣ ಹೊಸಕೋಟೆಯಲ್ಲಿ ಔಷಧಿ ಅಂಗಡಿಗೆ ಎಷ್ಟು ಜನ ಇರ್ತಾರೋ ಎಷ್ಟು ಜನ ಇಲ್ಲ ಗೊತ್ತಿಲ್ಲ. ನನ್ನ ಪುಣ್ಯಕ್ಕೆ ಕಡಿಮೆ ಇದ್ದರೆ ಸಾಕು. ಓಕೆ, ನೋಡೋಣ ಬನ್ನಿ. ಹಾಗೆ ಇಲ್ಲಿ ನೋಡಿರಿ, ಪಾಲಿ ಹೌಸ್ ಎಷ್ಟು ಹಾಕಿದ್ದಾರೆ. ಈ ಥರ ಪಾಲಿ ಹೌಸ್ ನನ್ನ ಲೈಫಲ್ಲಿ ಎಲ್ಲೂ ನೋಡಿಲ್ಲ. ಸುಮಾರು ಬರುತ್ತೆ, ಒಂದು 4-5 ಎಕರೆ ಪಾಲಿ ಹೌಸ್ ಬರುತ್ತೆ. ಇವತ್ತು ನನ್ನ ಪುಣ್ಯ ಅಂಗಡಿನಲ್ಲಿ ಜನನೇ ಇಲ್ಲ. ಇವತ್ತು ಹಳೆ ಹುಲಿ ಬೇರೆ ಬಂದಿದೆ. ಏನಂದರೆ ಇವರು ಅಂಗಡಿ ಓನರು, ಇವ್ರನ್ನ ಹಳೆ ಹುಲಿ ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರೋ ಔಷಧಿ ಕೊಡ್ತಾರೆ. ಸಿಕ್ಕಾಪಟ್ಟೆ ಒಳ್ಳೆ ಸ್ಕಿಲ್ಸು. ಗೊತ್ತಾಗಲ್ಲ ಅಲ್ಲಿ ಸರಿಯಾಗಿದೆಯಾ ನೀನು? ಯಾವ ಊರು ನಿಂದು? ನೆಕ್ಸ್ಟ್ ಬರಬೇಡ ನೀನು ಬೀಜಕ್ಕೆ. ಏನಂದರೆ ಈ ಥರ ತಲೆ ತಿನ್ನೋ ಗಿರಾಕಿ ಪಾಪ ಇವ್ರಿಗೆ ಬರ್ತಾರೆ. ಯಾರೋ ಬೀಜ ತಗೊಂಡೋಗಿದ್ದಾರೆ. ಬೀಜ ತಗೊಂಡೋಗಿ 20 ಗ್ರಾಮು ಎತ್ಬಿಟ್ಟು ನಾನು ಎತ್ಕೊಂಡೇ ಇಲ್ಲ, ನೀವೇ ಕಡಿಮೆ ಕೊಟ್ಟಿರೋ. ಜಿಮ್ಮೆ ನಿನ್ನ ವೈಫ್ ಬಂದವಳು ನೋಡ, ಕರೆಯವಳ. ಏನೇನಿಂದ ಅಲ್ಲ, ಊರಿಂದ ಹುಡ್ಕೊಂಡು ಬರ್ತೀಯ ಇವ್ ನನ್ನ ಮಗನ ನೋಡಕ. ಯಾಕೆ ಕರೆಯವಳೆ? ಬರ ಇಲ್ಲಿ. ಅವಳೆ ಬಸ್ ಹುಡಿ ಬಾ ಇಲ್ಲಿ. ಊರಿಂದ ಬತ್ತೀಯ ನನ್ನ ಮಗನ ನೋಡಕ್ಕ? ಏನ ನಿನ್ನ ಲವರ್ನ ಬಂದವಳಲ್ಲೇನ? ಏನು ನನ್ನ ಮಗನ ಏನಿದ್ದೇನೋ ನಮ್ಮ ತೋಟನ ಏನು ಪಾರ್ಕ್ಗೆ ನಾನು ಮಾಡ್ಕೊಂಡಿದ್ದೀಯಾ? ಪಾರ್ಕ್ ಮಾಡ್ಕೊಂಡಿದ್ದೀಯಾ, ಲಾಡ್ಜ್ ಮಾಡ್ಕೊಂಡಿದ್ದೀಯಾ? ನೋಡು, ನಿನ್ನ ಲವರ್ ಇಲ್ಲಿ ಗಂಟೆ ಹುಡ್ಕೊಂಡು ಬರ್ತಾಳೆ. ನನ್ನ ಮಗ ನೀನೇ ಒಂಥರ ಗ್ರೇಟ್. ನಾವು ಇದ್ದೀವಿ ಏನಕ್ಕ ಹೊತ್ತಕ್ಕೆ 3 ಮುದ್ದೆ ತಿನ್ನಾಕ ಅಲ್ಲೇನಾ? ಚಂಬಲಿ ಮುಗ್ದವನಿ ಹೋಗ. ಅವಳಿಗೆ ಎಷ್ಟಿರ್ಬೇಕು ತಿಕ್ಕಾಕೊಬ್ಬ ಬಂದು ಗುಣ್ಯಾಗ ಮಲ್ಕ್ಯಂತವಳೆ. ಓಯ್ ಲೇವ ಪೆನಿಕೆ ಲೇವ್ಯಾ ಎದೋಳ ಹುಡ, ಇಲ್ಲ ಬಾಲ ಕಟ್ ಮಾಡಿಬಿಡ್ತೀನಿ. ಎಬ್ಬರ್ಸ ನಿನ್ನ ಲವರ್ನ ನೋಡು. ಕೋತ್ ಮುಂಡೆ ಮಗನೇ ನೋಡವಳು ಗುಣ್ಯಾಗ ಮಲ್ಕೊಂಡವಳಲ್ಲಿ. ಗಿಡ ಏನನ್ನು ಕಿತ್ತೋದ್ರೆ ಅವ್ರ ಅಪ್ಪನ ಬರ್ತಾನ ಉಣಾಕ. ಲೇವ ಪೆನ್ಕೆ ನಮ್ಮನ್ನು ಯಾರು ಕೇಳೋದ? ಹೇಳಮೇಲೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಯಾರು.
ಈಗ ಸಮಯ ಬಂದು ಸಂಜೆ 4 ಗಂಟೆ ಆಗಿದೆ. ಹೊಸಕೋಟೆಯಿಂದ ಜಸ್ಟ್ ಇವಾಗ ತಾನೇ ಬಂದಿದ್ದ ಆಲ್ಮೋಸ್ಟ್. ಇವಾಗ ಏನಪ್ಪ ಕೆಲಸ ಮಾಡಿ ದಬ್ಬಾಗ್ತಾ ಇದೆಯಾ ಅಂತ ನೀವು ಯಾರಾದರೂ ಕೇಳಿದ್ರೆ ಆಲ್ಮೋಸ್ಟು ಮಾಮೂಲಿ ಕಣ್ರಿ. ಇವತ್ತೊಂದು ಅರ್ಧ ಇದೆ, ಇನ್ನು ನಿನ್ನೆ ಅರ್ಧ ಕೊಯ್ದಿದ್ದೀವಿ, ಇವತ್ತೊಂದು ಅರ್ಧ ಇದೆ. ಇವಾಗ ಹಾಗಲ್ಕಾಯಿ ಕೊಯ್ತಾ ಇದ್ದೀವಿ. ಆ ಕಡೆ ನಮ್ಮಮ್ಮ ಕೊಯ್ದ್ಬಿಟ್ಟು ಆ ಥರ ಬೇಸನ್ಗಳೆಲ್ಲ ಹಾಕೊಂಡು ಹೋಗ್ತಾ ಇರ್ತಾರೆ. ತುಂಬಿದ್ದು ನಾನು ಎತ್ಕೊಂಡೋಗಿ ಹಾಕ್ತಾ ಇರ್ತೀನಿ ಆ ಒಂದು ಟಾರ್ಪಲ್ ಮೇಲೆ. ಅಲ್ಲಿ ಇವಾಗ ತೋರಿಸಿದ್ನಲ್ಲ ನಿಮಗೆ ನೋಡಿ, ಅಲ್ಲೂ ಆಲ್ರೆಡಿ ಒಂದು ಬೇಸನ್ ಹಾಕಿದ್ದೀನಿ. ಎತ್ಕೊಂಡೋಗಿ ಆ ಟಾರ್ಪಲ್ ಮೇಲೆ ಹಾಕ್ಕೊತೀನಿ. ನೋಡಿರಿ, ನಾಯಿನ ಮಿಟ್ ಮಾಡೋಕ್ಕೆ ಹೆಣ್ಣು ನಾಯಿ ಬಂದೈತಿ. ನಾಯಿಗಳೇ ಒಂಥರ ಗ್ರೇಟ್ ನೋಡ್ರಿ. ತಿರ್ಗಾಳು ಗುಣಿ ಹಂಗೆ ಮಲ್ಕೊಂಡವಳೆ. ಯೋಯ್, ಈ ಸರಿ ಬಂದಿದ್ದೀನಿ ಅಂದರೆ ನೋಡಿಲ್ಲ, ಇದೇ ಬಿಲ್ಲಾಡಲ್ಲಿ ಕಟ್ ಮಾಡಿಬಿಡ್ತೀನಿ ನಿನ್ನ ಬಾಲನ. ಎದ್ದೇಳ್ಬಿಡ, ಎದ್ದೇಳ್ತೀಯ ಇಲ್ಲ ಈ ಬಿಲ್ಲಾಡಾಗೆ ಕಟ್ ಮಾಡ್ಲಾ ನಿನ್ನ ಬಾಲನ. ನೋಡ್ರಿ ಎಲ್ಲಿದೆ ಅಂಪ ಅಂದರೆ ನೋಡಿ, ಅಲ್ಲಿ ಸರಿಯಾಗಿ ಕರೆಕ್ಟಾಗಿದೆ ಮಲ್ಕೊಂಡಿದೆ. ಏನಿಲ್ಲ, ಗಿಡಗಳು ಕಿತ್ತೋಗ್ಬಿಡುತ್ತೆ ಗುಣಿಯಾಗಿ ಮಲ್ಕೊಂಡ್ರೆ. ಗುಣಿನಾಗ ನೀರು ಬಿಟ್ಟಿರೋ ತಣ್ಣಗಿದೆ ಅಂತ ಹೋಗಿ ಮಲ್ಕೊಂಡಿದ್ದೆ. ಓಕೆ ಫ್ರೆಂಡ್ಸ್, ಈಗ ಸಮಯ ಬಂದು ಸಂಜೆ 6 ಗಂಟೆ ಆಗ್ತಾ ಬಂತು. ಇಷ್ಟೊತ್ತವರೆಗೂ ಕಾಯಿನ ಕೊಯ್ಕೊಂಡಿದ್ರೆ ಇನ್ನು ಸ್ವಲ್ಪ ಇದೆ, ಇನ್ನು ಅದು ಬೆಳಗ್ಗೆ ಬಂದು ಕೊಯ್ಕೊಳ್ಳೋಣ. ಎಲ್ಲಪ್ಪ ಅಂದರೆ ಇಲ್ಲಿ ಬೇಸನ್ ಇಟ್ಟಿದ್ದೀನಲ್ವಾ, ಅಂದರೆ ಈ ಸಾಲವರೆಗೂ ಕೊಯ್ದಿದ್ದೀವಿ ಆಲ್ಮೋಸ್ಟು. ಇನ್ನು ಎಷ್ಟಿದೆ, ಇನ್ನೊಂದು 3 ಸಾಲಿದೆ. ಇದು ಬಂದು ಬೆಳಗ್ಗೆ ಕೊಯ್ಕೊತೀವಿ, ಯಾಕಂದರೆ ಫ್ರೆಶ್ ಕಾಯ್ಬೇಕಲ್ವ, ಹಾಗಾಗಿ ಇದು 3 ಸಾಲು ಬಿಟ್ಬಿಟ್ಟಿದ್ದೀವಿ. ಇವಾಗ ಇನ್ನು ಬೆಳಗ್ಗೆ 3 ಸಾಲು ಕೊಯ್ಕೊಂಡು ಫ್ರೆಶ್ ಆಗಿರೋ ಕಾಯಿ ಮತ್ತು ಇವತ್ತು ಸಂಜೆ ಕೊಯ್ದಿರೋ ಕಾಯಿ ಎರಡೂ ಕೂಡ ಮಿಕ್ಸ್ ಮಾಡಿ, ಒಂದು ಫ್ರೆಶ್ಶು, ಒಂದು ಹಳೆಯದು, ಒಂದು ತಂಗಲು, ಒಂದು ಫ್ರೆಶ್ಶು, ಎರಡು ಮಿಕ್ಸ್ ಮಾಡಿ ಬಾಕ್ಸ್ಗೆ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಡೋದು. ಏನಂದರೆ ಒಂದೇ ಸರಿ ಕೊಯ್ಯೋಕ್ಕಾಗೋದಿಲ್ಲ, ಹಾಗಾಗಿ ಈ ಕೆಲಸ ಮಾಡ್ಕೊತೀವಿ. ಅಂದರೆ ಸಂಜೆ ಕೊಯ್ದಿದ್ರು ಕೂಡ ಬೆಳಗ್ಗೆ ನಾವು ನೋಡೋಕೊಂದು ನಾರ್ಮಲಾಗಿ ಫ್ರೆಶ್ ಕಾಯ್ದಂಗೆ ಇರುತ್ತೆ. ತಗೊಂಡು ತಿನ್ನೋನ್ಗೆ ಹೆಂಗೆ ಗೊತ್ತಿರುತ್ತೆ, ಅದ್ರ ಮೇಲೆ ಏನು ಡೇಟಾ ಬರೆದಿರ್ತೀವಿ ಅಲ್ವಾ, ಅದ್ರ ಮೇಲೆ ಏನು ಡೇಟಾ ಬರೆದಿರ್ತೀವಿ. ಇದು ಡೇಟು ಮ್ಯಾನುಫ್ಯಾಕ್ಚರ್ ಆಗಿರೋದು ಇಷ್ಟು ಡೇಟ್ಗೆ, ಮತ್ತು ಎಕ್ಸ್ಪೈರ್ ಆಗೋದು ಇಷ್ಟಕ್ಕೆ ಅಂತ ಏನೋ ಡೇಟ್ ಬರ್ದಿರ್ತೀರ. ಯಾವುದೂ ಇಲ್ಲ, ಯಾವನ ತಗೊಂಡು ತಿಂತಾನೆ ಅಲ್ವಾ, ನಮ್ಗೆ ಏನಾಗಬೇಕಾಗದು ಅಲ್ವೇ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿದ್ದೀವಿ ರೊಟೀನ್ ಅಂತ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ, ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಬೇಕು, ಒಬ್ಬ ರೈತ ಬೆಳಿಬೇಕಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಆಸೆ ಇದ್ದರೆ ದಯವಿಟ್ಟು ನೋಡ್ತಾ ಇರೋಲ್ಲ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ, ಹಾಲ್ ಅಂತ ಕೊಟ್ಟರೆ ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.